ಸ್ನೇಹಿತರೆ, ನಮ್ಮ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ನಮ್ಮನ್ನು ಇನ್ನಷ್ಟು ಉತ್ತಮ ವಿಷಯಗಳನ್ನು ತಯಾರಿಸಲು ಪ್ರೇರೇಪಿಸುತ್ತದೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸರ್ಕಾರದಿಂದ ಭಾರತಕ್ಕೆ ದೊಡ್ಡ ಹೊಡೆತ ಬಿದ್ದಿದೆ. ಇರಾನ್ನ ಚಬಹಾರ್ ಬಂದರಿನ ಮೇಲೆ ಭಾರತಕ್ಕೆ ನೀಡಿದ ವಿಶೇಷ ವಿನಾಯಿತಿಗಳನ್ನು ಅಮೆರಿಕ ಹಿಂತೆಗೆದುಕೊಳ್ಳಲು ನಿರ್ಧರಿಸಿದೆ. 2018ರಲ್ಲಿ ಟ್ರಂಪ್ ಆಡಳಿತದಲ್ಲಿ ಭಾರತಕ್ಕೆ ಈ ವಿಶೇಷ ಸಡಿಲಿಕೆಗಳನ್ನು ನೀಡಲಾಗಿತ್ತು. ಇದರ ಮೂಲಕ ಭಾರತ $500 ಮಿಲಿಯನ್ ಹೂಡಿಕೆಯಿಂದ ಚಾಬಹಾರ್ ಬಂದರಿನಲ್ಲಿ ತನ್ನದೇ ಆದ ವಿದೇಶಿ ಬಂದರು ಯೋಜನೆಯನ್ನು ಆರಂಭಿಸಿತ್ತು. ಆದರೆ ಈಗ ಈ ವಿನಾಯಿತಿ ಹಿಂತೆಗೆದುಕೊಳ್ಳುವುದರಿಂದ ಭಾರತದ ಪಶ್ಚಿಮ ಮತ್ತು ಮಧ್ಯ ಏಷ್ಯಾದತ್ತ ಸಾಗುವ ವಾಣಿಜ್ಯ ಮಾರ್ಗ ಹಾಗೂ ಕಾರ್ಯತಂತ್ರದ ಕನಸುಗಳಿಗೆ ದೊಡ್ಡ ಹೊಡೆತ ಬಿದ್ದಂತಾಗಿದೆ. ಚಾಬಹಾರ್ ಬಂದರು ಮತ್ತು ಅದರ ಮಹತ್ವ ಏನು? ಚಾಬಹಾರ್ ಬಂದರು ಗುಜರಾತಿನ ಕಾಂಡ್ಲಾ ಬಂದರಿನಿಂದ ಕೇವಲ 550 ನಾಟಿಕಲ್ ಮೈಲ್ಸ್ ದೂರದಲ್ಲಿದೆ. ಈ ಬಂದರಿನಿಂದ ಭಾರತಕ್ಕೆ ಆಫ್ಘಾನಿಸ್ತಾನ, ಮಧ್ಯ ಏಷ್ಯಾ ಹಾಗೂ ಯುರೋಪ್ವರೆಗೂ ಸುಲಭ ಪ್ರವೇಶ ಸಾಧ್ಯವಾಗುತ್ತಿತ್ತು. ಮುಖ್ಯವಾಗಿ ಪಾಕಿಸ್ತಾನವನ್ನು ಬದಿಗಿಟ್ಟು ನೇರ ವಾಣಿಜ್ಯ ನಡೆಸಲು ಭಾರತಕ್ಕೆ ಈ ಬಂದರು ದೊಡ್ಡ ಅವಕಾಶವಾಗಿತ್ತು. 2016ರಿಂದ ಭಾರತ ಈ ಯೋಜನೆಗೆ ಹೆಚ್ಚು ಒತ್ತು ಕೊಟ್ಟಿತ್ತು. 2017ರಲ್ಲಿ ಶಾಹಿದ್ ಬಹೇಷ್ಟಿ ಟರ್ಮಿನಲ್ ಉದ್ಘಾಟನೆಯಾದ ನಂತರ ಭಾರತ ಈ ಬಂದರಿನಿಂದಲೇ ಗೋಧಿಯನ್ನು ಆಫ್ಘಾನಿಸ್ತಾನಕ್ಕೆ ಕಳುಹಿಸಿತ್ತು. ನಂತರ 2018ರಲ್ಲಿ ಇರಾನ್ 18 ತಿಂಗಳ ಕಾಲ ಬಂದರು ನಿರ್ವಹಣೆಯನ್ನು ಭಾರತಕ್ಕೆ ನೀಡಿತು. ಅಂತಿಮವಾಗಿ 2024ರಲ್ಲಿ 10 ವರ್ಷಗಳ ಕಾಲ ಒಪ್ಪಂದವಾಗಿತ್ತು. ಆದರೆ ಈಗ ಟ್ರಂಪ್ ಸರ್ಕಾರದ ನಿರ್ಧಾರದಿಂದ ಆ 10 ವರ್ಷದ ಯೋಜನೆಯ ಭವಿಷ್ಯವೇ ಗೊಂದಲದಲ್ಲಿದೆ. ಚಾಬಹಾರ್ ಬಂದರು ಭಾರತದ ದೀರ್ಘಕಾಲೀನ ಯೋಜನೆಗೆ ಏಕೆ ಮುಖ್ಯ? ಚಾಬಹಾರ್ ಬಂದರಿನಿಂದ ನೇರವಾಗಿ ಜಾರಾಂಜ್ ಡೆಲರಾಮ್ ಹೆದ್ದಾರಿಯ ಮೂಲಕ ಆಫ್ಘಾನಿಸ್ತಾನದ ಪ್ರಮುಖ ನಗರಗಳಾದ ಹೇರಾತ್, ಕಂದಹಾರ್, ಕಾಬೂಲ್, ಮಜಾರ್-ಇ ಶರೀಫ್ ಅಂತಹ ಮುಂತಾದ ಕಡೆಗಳಿಗೆ ಸಂಪರ್ಕ ಕಲ್ಪಿಸಲಾಗಿತ್ತು. ಭಾರತ ನಿರ್ಮಿಸಿದ್ದ 218 ಕಿಲೋಮೀಟರ್ ರಸ್ತೆಯ ಮೂಲಕ ಆಫ್ಘಾನಿಸ್ತಾನ ಹಾಗೂ ಮುಂದೆ 5 ಮಧ್ಯ ಏಷ್ಯಾ ರಾಷ್ಟ್ರಗಳಿಗೂ ಪ್ರವೇಶ ದೊರೆಯುತ್ತಿತ್ತು. ಇದರ ಮೂಲಕ ಭಾರತ ಅಲ್ಲಿ ಯಂತ್ರೋಪಕರಣ, ಅಕ್ಕಿ, ಔಷಧಿಗಳನ್ನು ರಫ್ತು ಮಾಡಿ ಅಲ್ಲಿದ್ದ ಕಚ್ಚಾ ತೈಲಗಳನ್ನು, ಪೆಟ್ರೋಕೆಮಿಕಲ್ಸ್ ಹಾಗೂ ಖನಿಜಗಳನ್ನು ಆಮದು ಮಾಡಿಕೊಳ್ಳುತ್ತಿತ್ತು. ಇದರ ಕಾರ್ಯತಂತ್ರದ ಮಹತ್ವ: ಚಾಬಹಾರ್ ಬಂದರು ಚೀನಾ ಮತ್ತು ಪಾಕಿಸ್ತಾನದ ಗ್ವಾದಾರ್ ಬಂದರಿಗೆ ಪ್ರತಿಯುತವಾಗಿ ಭಾರತ ನಿರ್ಮಿಸಿದ ಯೋಜನೆಯಾಗಿದೆ. ಚೀನಾದ ಬೆಲ್ಟ್ ಆ್ಯಂಡ್ ರೋಡ್ ಇನಿಷಿಯೇಟಿವ್ ಅಡಿಯಲ್ಲಿ ಗ್ವಾದಾರ್ ಬಂದರು ಶ್ರೀಲಂಕಾ, ಬಾಂಗ್ಲಾದೇಶ, ಮ್ಯಾನ್ಮಾರ್ ಸೇರಿದಂತೆ ಹಲವೆಡೆ ಬಂದರುಗಳನ್ನು ಅಭಿವೃದ್ಧಿಪಡಿಸಿದೆ. ಇದನ್ನು ಸ್ಟ್ರಿಂಗ್ ಆಫ್ ಪರ್ಲ್ಸ್ ಎಂದು ಕರೆಯುತ್ತಾರೆ. ಇದರ ವಿರುದ್ಧ ಭಾರತ ಚಾಬಹಾರ್ ಬಂದರಿನ ಮೂಲಕ ತನ್ನ ಪ್ರಾಬಲ್ಯ ತೋರಿಸಲು ಮುಂದಾಗಿತ್ತು. ಅಮೆರಿಕದ ಈ ನಿರ್ಧಾರದಿಂದ ಭಾರತದ ಆ ಪ್ರಯತ್ನಕ್ಕೆ ದೊಡ್ಡ ಹೊಡೆತ ಬಿದ್ದಂತಾಗಿದೆ. ತಜ್ಞರ ಅಭಿಪ್ರಾಯ: ಭಾರತೀಯ ಜಿಯೋಪಾಲಿಟಿಕಲ್ ತಜ್ಞ ಚೆಲ್ಲಾನಿ ಹೇಳುವಂತೆ ಟ್ರಂಪ್ ಈಗ ಭಾರತಕ್ಕೆ ವಿರುದ್ಧವಾಗಿ ದಂಡನಾತ್ಮಕ ಹೆಜ್ಜೆ ಹಾಕಿದ್ದಾನೆ. ಚೀನಾಗೆ ಲಾಭ, ಭಾರತಕ್ಕೆ ನಷ್ಟವಾಗುವಂತೆ ಅಮೆರಿಕ ನಿರ್ಧಾರ ತೆಗೆದುಕೊಂಡಿದೆ ಎಂದಿದ್ದಾರೆ. ಅಮೆರಿಕದ ತಜ್ಞ ಮೈಕಲ್ ಕುಗೆಲ್ಮನ್ ಅವರ ಪ್ರಕಾರ ಇದು ಭಾರತದ ಕಾರ್ಯತಂತ್ರದ ಕನಸುಗಳಿಗೆ ಒಂದು ದೊಡ್ಡ ಆಘಾತ. ಚಾಬಹಾರ್ ಭಾರತದ ಸಂಪರ್ಕ ಮತ್ತು ವಾಣಿಜ್ಯ ನೀತಿಗೆ ಜೀವನಾಡಿ ಎಂದು ಹೇಳಿದ್ದಾರೆ. ಬೆಂಗಳೂರು ಆಧಾರಿತ ವಿದೇಶಾಂಗ ವಿಶ್ಲೇಷಕ SL ಕಂಟನ್ ಹೇಳುವಂತೆ ಅಮೆರಿಕದ ಡಾಲರ್ ಆಧಾರಿತ ಆರ್ಥಿಕ ನಿಯಂತ್ರಣದಿಂದ ಭಾರತ ಹೊರಬಂದು ತನ್ನದೇ ಪ್ರತ್ಯೇಕ ಹಣಕಾಸು ವ್ಯವಸ್ಥೆಯನ್ನು ನಿರ್ಮಿಸಬೇಕು. ಆಗ ಸತ್ಯವಾದ ಸ್ವಾವಲಂಬನೆ ಸಾಧ್ಯ ಎಂದಿದ್ದಾರೆ. ಸರಳವಾಗಿ ಹೇಳುವುದಾದರೆ ಚಾಬಹಾರ್ ಬಂದರು ಭಾರತಕ್ಕೆ ಒಂದು ಆರ್ಥಿಕ ಕಾರ್ಯತಂತ್ರದ ಜೀವನಾಡಿಯಾಗಿದೆ. ಇದು ಭಾರತಕ್ಕೆ ಮಧ್ಯ ಏಷ್ಯಾ, ಯುರೋಪ್ ಪ್ರವೇಶದ ಬಾಗಿಲು. ಆದರೆ ಅಮೆರಿಕ ನೀಡಿದ ಈ ಆಘಾತದಿಂದ ಭಾರತದ ಅತ್ಯಂತ ಮಹತ್ವದ ವಿದೇಶಿ ಬಂದರು ಯೋಜನೆ ಇಂದು ಗೊಂದಲದಲ್ಲಿದೆ. ಟ್ರಂಪ್ ನಿರ್ಧಾರದಿಂದ ಭಾರತಕ್ಕೆ ಹೊಡೆತ ಬಿದ್ದಿದೆ, ಆದರೆ ಇದು ಚೀನಾಗೆ ಲಾಭವಾಗಿದೆ. ಇಂತಹ ಪರಿಸ್ಥಿತಿಯಲ್ಲಿ ಭಾರತ ಯಾವ ಹೆಜ್ಜೆ ಇಡಬೇಕು ಎಂದು ನೀವು ಯೋಚಿಸುತ್ತೀರಿ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ. ನಮ್ಮ ವಿಡಿಯೋಗೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ.